ಅಲ್ಲ ಅವ್ರ ಪ್ರಕಾರವಾಗಿ ಭದ್ರತೆಯನ್ನು ಕೊಡದೆ ಪೊಲೀಸರ ಜವಾಬ್ದಾರಿ ಅವ್ರು ಕೊಡ್ಲಿಲ್ಲ, ಹಾಗೆ ಅವ್ರು ಸಸ್ಪೆಂಡ್ ಮಾಡಿಲ್ಲ. ನಾನು ಈ ತರ ಘಟನೆ ನಡೀತಾ ಇದೆ ಅಂತಂದ್ರೆ ಇಂಟೆಲಿಜೆನ್ಸ್ ಅವರಿಗೆ ಮೊದಲೇ ಗೊತ್ತಿರುತ್ತೆ ತಾನೆ. ಯಾಕೆಂತಂದ್ರೆ ಬೆಂಗಳೂರಿನಲ್ಲಿ ಹಿಂದಿನ ದಿನ ರಾತ್ರಿ ಇಡೀ ಕುಡಿದು ಪೊಲೀಸವರು ಬ್ಯಾರಿಕೇಡು ನಾಕಾಬಂದಿನೂ ಎಳ್ಕೊಂಡು ಜನ ರಸ್ತೆನಲ್ಲಿ ಹೋಗಿದ್ದಾರೆ. ಇಡೀ ರಸ್ತೆನೆಲ್ಲ ಬಂದ್ ಮಾಡಿದ್ದಾರೆ. ಎಲ್ಲ ಕಡೆ ಜನಜಂಗುಳಿ ಸೇರಿದೆ. ಬೆಳಗಿನ ಜಾವದವರೆಗೂ ಪೊಲೀಸರು ಇಡೀ ಬೆಂಗಳೂರನ್ನ ಕಾದಿದ್ದಾರೆ. ಒಂದು ಸಣ್ಣ ಘಟನೆ ಅವಘಡ ಆಗದಂಗೆ ನೋಡ್ಕೊಂಡಿದ್ದಾರೆ. ಅಲ್ಲ, ಬೀದಿ ನಾಯಿನ ಹೊತ್ಕೊಂಡು ಕುಣಿತಾ ಇದ್ದಾರೆ ರೀ ಇದು ಎಣ್ಣೆ ಅಮಲಲ್ಲಿ. ಅಂಥವ್ರನ್ನೆಲ್ಲ ಕಾಪಾಡಿದ್ದಾರೆ. ಇವತ್ತು ಇಡೀ ವ್ಯವಸ್ಥೆನ ನೋಡ್ಕೊಂಡಿದ್ದಾರೆ. ಇನ್ನು ಮರುದಿನ ನೀವು ಪ್ರೊಸೆಷನ್ ಇಟ್ಕೊಂಡ್ರೆ ಅಥವಾ ನಿಮಗೆ ಮರುದಿನ ನಿಮಗೆ ಸನ್ಮಾನ ಇಟ್ಕೊಂಡ್ರೆ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥದ್ದು ಕಷ್ಟ ಆಗುತ್ತೆ. ರಾತ್ರಿ ಇಂದ ಬೆಳಗಿನ ಜಾವದವರೆಗೂ ಕೂಡ ಪೊಲೀಸರು ಬೀದಿ ನಿಂತ್ಕೊಂಡು ಕಾನೂನು ಸುವ್ಯವಸ್ಥೆನ ಕಾಪಾಡಿದ್ದಾರೆ ಅಂತ ಗೊತ್ತಿದ್ದೀಯಲ್ವಾ? ಅಷ್ಟಾದ್ಮೇಲೆ ಪೊಲೀಸರಿಗೆ ನೀವು ಟೈಮ್ ಕೊಡಬೇಕಲ್ವಾ? ಪೊಲೀಸರನ್ನ ಕರೆದು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೆ ಇಲ್ವಾ ಅಂತ ನೀವು ಕೇಳಬೇಕಲ್ವಾ? ನೀವು ಅದು ಕೇಳದಲೆ ಕೋಲ್ಕತ್ತಾದಲ್ಲಿ ಅಲ್ಲಿನ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆದ್ದಾಗ 2 ದಿನ ತೊಗೊಂಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಗೆದ್ದಾಗಲೂ 2 ದಿನ ತೊಗೊಂಡಾರೆ. ಚೆನ್ನೈನವ್ರು ಗೆದ್ದಾಗಲೂ ಕೂಡ 3 ದಿನ ತೊಗೊಂಡಾರೆ. ವರ್ಲ್ಡ್ ಕಪ್ನ ನಾವು T20 ವರ್ಲ್ಡ್ ಕಪ್ನ ಗೆದ್ದಾಗ ಕಳೆದ ವರ್ಷ ಅಷ್ಟೇ 5 ದಿನದ ನಂತರ ಪ್ರೊಸೆಷನ್ ಇಟ್ಕೊಂಡಿದ್ವಿ. ನೀವು ಯಾಕ್ರಿ ಮರುದಿನನೇ ಆ ಪ್ಲೇಯರ್ಸು ಅವರು ರಾತ್ರಿ ಸರಿಯಾಗಿ ಮಲಗೂ ಇರಲ್ಲ. ಅವ್ರನ್ನ ಬೆಳಗ್ಗೆ ಎದ್ದ ಕೂಡಲೇ ನೀವು ಅಲ್ಲಿ ಫ್ಲೈಟಲ್ಲಿ ತುಂಬಿಸ್ಕೊಂಬಂದು ಕೊನೆಗೆ ಬಸ್ಸಲ್ಲಿ ತುಂಬಿಕೊಂಡು ನೀವು ಇಲ್ಲಿ ಎಳ್ಕೊಂಬರ್ಬೇಕಾದಂಥ ಅಗತ್ಯ ಏನಿತ್ತು? ಗೆಲುವು RCBದು ಫ್ರಾಂಚೈಸ್ ಇದೆ ಅಂತ ಅನ್ಕೊಳ್ಳೋಣ. ನಿಮಗೆ ಯಾಕೆ ಪ್ರಚಾರದ ಹುಚ್ಚಬೇಕಿತ್ತು? ಇಷ್ಟಾಗಿ ನೀವು ಬೇರೆ ಯಾವುದೋ ಫೇಲ್ಯೂರ್ ಅಂತಿರಲ್ಲ. ರಾತ್ರಿ ಇಡೀ ಇಂತಿಂಥ ಘಟನೆಗಳು ಸಂಭವಿಸಿದ್ದು ನೋಡಿರೋದಾಗ, ಬೀದಿನಲ್ಲಿ ಜನ ಕುಣಿದಿರೋದನ್ನು ನೋಡಿದಾಗ, ಆ ಬೀದಿನಲ್ಲಿರುವಂಥ ನಾಯಿಗಳನ್ನೇ ಹೊತ್ಕೊಂಡು ಕುಣಿದಿರುವಂಥ ಜನ ನೋಡಿರುವಾಗ ಮರುದಿನ ಇಂಥ ಒಂದು ಪ್ರೊಸೆಷನ್ನ ದೊಡ್ಡ ಪ್ರೊಸೆಷನ್ನ ಮಾಡಿದರೆ ಲಕ್ಷಾಂತರ ಜನ ಬರ್ತಾರೆ. ಕಾನೂನು ಸುವ್ಯವಸ್ಥೆನ ಕಾಪಾಡೋದು ಕಷ್ಟ ಆಗುತ್ತೆ ಅಂತೇಳಿ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ನಿಮಗೆ ಮಾಹಿತಿ ಕೊಡ್ಬೋದಿತ್ತಲ್ರಿ. ಆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಮೂಗಿನ ಕೆಳಗಡೆ ಇರೋದಲ್ವಾ? ಅವರು ಡೈರೆಕ್ಟಾಗಿ ರಿಪೋರ್ಟ್ ಮಾಡ್ಕೊಳ್ಳೋದು ನಿಮಗೆ ಹೋಮ್ ಮಿನಿಸ್ಟ್ರಿ ರಿಪೋರ್ಟ್ ಮಾಡ್ಕೊಳ್ಳಲ್ಲ. ಅಲ್ಲಿ ಕೇಳ್ಕೊಳ್ಬೋದಿತ್ತಲ್ಲ. ಬರೀ ದಯಾನಂದ್ ಅವ್ರ ಮೇಲೆ ಬೆರಳು ತೋರಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರೇ ಬರೀ ಬ್ಯಾಕ್ವರ್ಡ್ ಕ್ಲಾಸು ಅವ್ರ ಬಗ್ಗೆ ಉದ್ಧಾರಕ ನಾನು ಅಂತ ಹೇಳ್ತಾ ಇದ್ದೀರಿ. ನಾಯಕ ಜನಾಂಗಕ್ಕೆ ಸೇರಿದಂತಹ ಒಬ್ಬ ಫೈನೆಸ್ಟ್ ಆಫೀಸರ್, ಮೋಸ್ಟ್ ಹಾನೆಸ್ಟ್ ಆ್ಯಂಡ್ ಅಪ್ರೈಟ್ ಆಫೀಸರು ದಯಾನಂದ್ ಅವ್ರನ್ನ ಆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವ್ರನ್ನ ಇವತ್ತು ಟಾರ್ಗೆಟ್ ಮಾಡ್ತಿದ್ದೀರಲ್ರಿ. ಇದರಲ್ಲೇ ಏನೋ ನಿಮ್ದೇನೋ ರಾಜಕೀಯ ಇದೆಯಾ?